ಬಿಟ್ಟೆ ಒಂದ್ ಸ್ವಲ್ಪ ದಾಡಿ ಗುರಿಯಾರ ಹಚ್ಕೋ ನನ್ನ ತುಂಬ ಬಂದಾವ ಗಂಡ್ಮಕ್ಳಿಗೆ ಬಂದಂಗ ನಿನ್ ನೋಡ್ ಅಲ್ಲೇ ಒಂದೊಂದು ಇದಕ್ಕೆ ಬಂದಿರ್ತಾವಲ್ಲ ಅದಕ್ಕೆ ಹೇಳ ಹೊಂತಿಗೆ ಹರಿಯಾದ ವಯಸ್ಸಿನ್ಯಾಗ ಆ ಕುಂತಿ ಜೀವನದಾಗ ಸೂರ್ಯದೇವನ ಕೈ ಮಾಡಿ ಆಗಲ್ಯಾಗ ಹೇಳುವಾಗ ನನಗೂ ಗೊತ್ತಾಗ್ಲಾರ್ಗ ಯಾಕಂದ್ರೆ ಕಿವ್ಯಾಗ ಹೇಳ್ತಿದ್ರು ಬರೆದು ಕೊಟ್ಟಿದ್ದಿಲ್ಲ ನಾವೊಂದು ಹೆಸರು ತಪ್ಪು ಹೇಳಿದೆ ಒಂದ್ ಅಕ್ಷರ ತಪ್ಪು ಹೇಳಿದೆ ನೀನು ಹೇಳಿದೆ ಅದರ ಬಂಡಿ ಅಂತ ಹೇಳಿದಿ ಇನ್ ಗಮ್ಮತ್ತತಿ ಹೈ ಎಂದ ಅಂದ್ರೆ ತುಮಶಾನಿ ಇಲ್ಲಿ ವಿಡಿಯೋ ಮಾಡೇನಿ ಅದ ಶ್ರೀ ಲೋಕೇಶನ್ನ ಅದರ ಕಂಡಿ ಇವರು ನೂರಾವನ್ ಕೊಟ್ಟಾರವರೇನೇನು ಮಾತಾಡಿದಿಪ್ಪ ನನ್ನ ಮಾಸ್ತರ ನೋಡ ಅದು ಬೇಡ ನೀ ತಿಂದಿದ್ದನ್ನ ನಿನ್ನ ತಿಂದಿದ ಪ್ರಕಾರ ನಿನ್ನ ಪ್ರಕೃತಿ ಇರ್ತೈತ್ಯ ನಾವು ಹೆಂಗಪ್ಪ ಅಂದ್ರ ರೈತರ ಮಕ್ಕಳು ಇದ್ರ ಬಗ್ಗೆ ಎಲ್ಲ ಅರ್ಥ ಸ್ವಲ್ಪ ತಿಳ್ಕೊಂಡವ್ರ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದು ಸ್ವಲ್ಪ ತಿಳ್ಕೊಂಡೇವಿ ತಿನ್ನೋದನ್ನ ಅಷ್ಟ ತಿಂತೇವಿ ನೀವ್ ಏನಾರ ತಿನ್ರಿ ನಿಮ್ಗೇನ್ ಬೇಡ ನಮ್ಮಲ್ಲ ಆದ್ರ ಯಾವ ಊರಿಂದ ಬಂದಿಯೋ ಜೋಕುಮಾರ ಹೌದಾ ಜೋಕುಮಾರ್ ಯಾವ್ರಿಂದ ಬಂದಾನ ಅವಂಗೊಂದು ಊರ್ ಅನ್ನೋದು ಐತಲ್ಲ ಜೋಕುಮಾರ್ನ ಬಗ್ಗೆ ಹಾಡು ಹಾಡಿ ಅಂದ್ರ ಅವನೊಂದ್ ಸ್ವಲ್ಪ ಹೇಳಿ ಕೊಡ್ಬೇಕು ಓದುಲಿ ಅಂತೂ ಹಾಡು ಬರ್ಯಾಕ ಯಾರು ಬರಂಗಿಲ್ಲ ಜೋಕುಮಾರ ಹೆಸರು ಯಾಕಿಟ್ರ ಅವನ ಯಾಕ 7 ದಿನದಾಗ ಹೋಗಿದ್ದಾರ ಅಗಸರ ಕಲ್ಲು ಬಿಡಕ ಮತ್ತ ಜೋಕುಮಾರ ಅಂತ ಯಾರು ಹೆಸರಿಟ್ಕೊಳ್ಳಂಗಿಲ್ಲ ಯಾಕ ಕಾರಣ ಏನು ಬುಕ್ ಓದಿ ಹಾಡು ಬರ್ದಿ ಮುಂದಿನ ಪಾಳಕ್ಕೆ ಹೇಳ ನಿಂದ ಹಬ್ಬದ ನೆವ ಮಾಡಿ ನಮ್ಮದು ಹಿಂದಿ ಚಾಲಕ ದಿಲ್ ದೀವಾನಾ ನಾ ಜಾನೆ ಕಬ್ ಖೋ ಗಯಾ ಆ ಚಾಲೆಗೆ ನಿಂದ ಜೋಕುಮಾರ್ ಅಂತ ಅದ್ರಾಗ ಸ್ವಲ್ಪ ನಂದು ಡಿಫ್ರೆಂಟ್ ಐತಿ ಯಾವ ಊರಿಂದ ಬಂದಿಯ ಬೀದಿ ಕಾಮಣ್ಣ ಕೂಡಿದ ಮಂದ್ಯಾಗ ಇವತ್ತ ನಿನ್ನ ಸುಡ್ತೇನ ನಿನ್ನ ಹೆಂಡತಿ ಬಂದ ಹಿಡಿದಳು ನನ್ನ ಕಾಲನ್ನ ಕೈಲಾಸದ ಈಶ್ವರನ ನೋಡ ನಾ ಶಿವಪ್ಪ ಅಂತ ದಾಡಿ ಬಿಟ್ಟೆ ಒಂದ್ ಸ್ವಲ್ಪ ದಾಡಿ ಗುರಿಯಾರ ಹಚ್ಕೋ ನನ್ನ ತುಂಬ ಬಂದಾವ ಗಂಡ್ಮಕ್ಳಿಗೆ ಬಂದಂಗ ನಿನ್ ನೋಡ್ ಅಲ್ಲೇ ಒಂದೊಂದು ಇದಕ್ಕೆ ಬಂದಿರ್ತಾವಲ್ಲ ಅದಕ್ಕೆ ಹೇಳ ಹೊಂತಿಗೆ ಹಂಗ ಬಂದಾವ ಇರ್ಲಿ ಅದೆಲ್ಲ ಬೇಡ ಯಾವ ಊರಿಂದ ಬಂದಿಯ ಬೀದಿ ಕಾಮಣ್ಣ ಕೂಡಿದ ಮಂದಾಗ ಇವತ್ತ ನಿನ್ನ ಸುಡ್ತೇನ ನಿನ್ನ ಹೆಂಡತಿ ಬಂದ ಹಿಡಿದಳ ನನ್ನ ಕಾಲನ್ನ ಕೈಲಾಸದ ಶಿವನಾನ ಕಾಮಣ್ಣ ಸುಡ್ತೇನ ನೋಡ ಶಿವನ್ ಹೆಸರು ಇಟ್ಟುಕೊಂಡು ಹಾಡಾಕತ್ತೀನಿ ನಿನಗೂ ಅನ್ಬೋದಿತ್ತ ಏ ಶಿವನ್ ಹೆಸರು ಇಟ್ಟುಕೊಂಡು ಹೆಂಗದ ನೋಡಂತೆ ನೀ ಮಾರುತಿ ಯಾರ ಮಗನಿ ವಾಯುಪುತ್ರ ಇರ್ಬೇಕ ಯಾರ ವೀರ್ಯದಿಂದ ಜನನಾಗ್ಯಾನಂತ ಮಾಡಿ ಕೇಸರಿದಲ್ಲೋಪ ಶಿವನ್ ವೀರ್ಯದಿಂದ ಜನನಾಗ್ಯಾನವ ಕರೆ ಹೇಳ್ಬೇಕಂದ್ರೆ ಈಶ್ವರನ ಮಗ ಮಾರುತಿ ಅವಂಗೂ ಗೊತ್ತಿದ್ದೈತಿ ನೋಡಿ ರಗತ್ತ ಎಲ್ಲಾರ್ದು ಒಂದ ಅಂತ ಯಾಕೆ ಭೇದ ಭಾವ ಮಾಡೋದು ಅದರಾಗ ಪಾಸಿಟಿವ್ ಅದು ಅದಾವ ಲೆಕ್ಕ ನೋಡಟ್ಟ ಕೆಂಪ್ ಇರುವ ಲೆಕ್ಕ ಅದೆಲ್ಲ ರಗತ್ ಕೆಂಪದು ಹೆಸರುದಾರ ಇರುವಲ್ಲ ಅಲ್ಲಿ ಗುರುಗಳು ಒಂದು ಪ್ರಶ್ನೆ ಕೇಳ್ಯಾರ ದಾಮೋದರ್ಗೊಂಡು ಮಾರಿ ಕೆಂಪಗ ಹಸಿರು ಯಾಕದಾವ ಅಂತೇಳಿ ಅದಕ್ಕೆ ಸ್ವಲ್ಪ ಮುಂದಿನ ಪಾಳಿ ಕೇಳಿ ನೋಡೋಣ ತಪಸ್ಸಿಗೆ ಕುಂತಿದ್ಯೋ ದೇವತೆಗಳು ಕೂಡಿಕೊಂಡು ಕಳಿಸಾರಲ್ಲೋ ಮನ್ಮಥನ ನೋಡ ತಪಸ್ಸಿಗೆ ಕುಂತಾಗ ಶಿವ ದೇವತೆಗಳು ಯಾರು ಕರೆದ್ರು ಕಣ್ಣು ತೆಗಿಲಿಲ್ಲ ಅವಾಗ ಮನ್ಮಥನ ಕಳಿಸಿದ್ರಲ್ಲಿ ಕರಿಸ ಅವನ ಕಡೆ
ಖಡ್ಗದಿಂದ ಹೂಬಾಣಗಳನ್ನು ಹೊಡಿಸಿ ಶಿವನ ಕಣ್ಣ ತೆಗಿಸಿ ಅವನ ಮೂರನೇ ಕಣ್ಲೆ ನಿನ್ನ ಸುಡಿಸಿದ್ರು. ಯಾರನ್ನ? ಕಾಮಣ್ಣನ. ತಪಸ್ಸಿಗೆ ಕುಂತಿದ್ದು ದೇವತೆಗಳ ತೆಗಿಲಿಲ್ಲ ಕಣ್ಣ, ದೇವತೆ ಕೂಡಿಕೊಂಡು ಕರಿಶಾರಲ್ಲೋ ಮನ್ಮಥನ. ಕೂಡಿದ ಮಂದ್ಯಾಗ ಇವತ್ತು ನಿನ್ನ ಸುಟ್ಟ ಹೊಕ್ಕೇನ ಕೈಲಾಸದ ಶಿವನಾನ. ಕಾಮಣ್ಣ ಸುಡ್ತೇನ ಬಂದ ಮನ್ಮಥ ತನ್ನ ಹೆಂಡತಿ ರತಿಯನ್ನು ಕರ್ಕೊಂಡು ಬಂದ. ಏನ್ ಮಾಡಕತ್ತ? ನೃತ್ಯ ಆಡಕತ್ತ. ಅಲ್ಲಿ ಆದ್ರೂ ಕಣ್ಣು ತೆಗಿಲಿಲ್ಲ. ಆಡಕತ್ತಿದ್ದ ನೃತ್ಯನ ನಿನ್ನ ಹೆಂಡತಿ ಕರ್ಕೊಂಡ ತೆಗಿಯಲಿಲ್ಲ ನಾ ಕಣ್ಣ ಹೊಡಿದ ಪಂಚಬಾಣನ. ಆಡಕತ್ತಿದ್ದ ನೃತ್ಯನ ಕರ್ಕೊಂಡ ನಿನ್ನ ಹೆಂಡತಿನ ತೆಗಿಯಲಿಲ್ಲ ನಾ ಕಣ್ಣ ಹೊಡಿದ ಪಂಚಬಾಣನ. ಕೂಡಿದ ಮಂದ್ಯಾಗ ಇವತ್ತು ನಿನ್ನ ಸುಟ್ಟ ಹೊಕ್ಕೇನ ಕೈಲಾಸದ ಶಿವನಾನ. ಕಾಮಣ್ಣ ಸುಡ್ತೇನ ಪಂಚಬಾಣಗಳದವನ. ಹೋಡಿ ಹೊಡೆದಿಲ್ಲ ತೆಗಿಲೆ ಮೂರನೇ ಕಣ್ಣ, ಸುಟ್ಟಗೊಂಡ ಸತ್ತಿ ನೀನ ರತಿ ಎಳ್ತಳ ಒಂದು ಸವನ. ಭವ ಧಾರವಾಡ ಜಿಲ್ಲಾ ತಾಲೂಕಿನ್ಯಾಗ ಕನಕುರವಾಯನ ರಾಮಲಿಂಗಗ ನಮ ಶರಣ. ಉತ್ತರ ಪ್ರಶ್ನೆ ಏನಂದ್ರ, ಮಂಗಳಾಕೃತಿಯಿಂದ ಕೂಡಿದ ಏನೆಂಬ ಅಪ್ಸರೆಯರು ಚಂದ್ರನ ಕಿರಣಗಳಿಂದ ಹುಟ್ಟಿರುವರು. ಪಾತ್ರ ಕೊಡಂತೀರಿ ಆಯ್ತು ತಗೋ ನನ್ನ ಮಾಸ್ತರ. ಒಂದು ಪಾತ್ರ ಹಾಡೋಣ, ಒಂದು ಜನಕ್ಕೆ ಮನರಂಜನೆ. ಎಲ್ಲಾ ತರದ ಜನ ಬಂದಿರ್ತಾರದು. ಒಂದೊಂದು ಹಾಡು, ಒಂದು ಸೈಡ್, ಒಂದು ಪಾತ್ರ. ಬಾಳ ಬೇಡ, ಬಾಳ ದೂರ ಹೋಗಿ ಹಾಡೋದನು ಬೇಡ, ಎರಡರ ನಡಕ ಶುರು ಮಾಡೋಣ. ಹರಿಯಾದ ವಯಸ್ಸಿನ್ಯಾಗ ನೋಡ, ಸಂಸ್ಕಾರ ಸಂಸ್ಕೃತಿ ಉಳ್ಳಂತ ಊರು, ಇತಿಹಾಸದೊಳಗ ಹೆಸರು ಉಳಿದಂತ ಊರೊಳಗೆ ಹೆಂಗ ಹಾಡ್ಬೇಕಂದ್ರ ಒಂದು ಹೆಸರು ಉಳಿಯುವಂಗ ಹಾಡ್ಬೇಕು. ಅಶ್ಲೀಲ ಅವನ್ನೆಲ್ಲ ಬಿಡು, ಗಜ್ಮಾ ಪಜ್ಮಾ ಅರ್ಧ ವಯಸ್ಸಿಗೆ ನನ್ನ ದಾಡಿ ಮ್ಯಾಗ ಕಣ್ಣು ಬಾಳ. ಯಾಕಂದ್ರೆ ಸಾಯಿ ಮಟ್ಟನು ನನಗೆ ದಾಡಿ ಬರುದಿಲ್ಲ. ಹರಿಯಾದ ವಯಸ್ಸಿನ್ಯಾಗ ಆ ಕುಂತಿ ಜೀವನದಾಗ ಸೂರ್ಯದೇವನ ಕೈ ಮಾಡಿ ಕರೆದಾಳೋ ನದಿಯ ದಂಡ್ಯಾಗ. ನಾ ಇದನ್ನ ಹಾಡೇನೆ ಅಂದ್ರೆ ಯಾವ ಪಾತ್ರ ಅನ್ನೋದು ನಿನಗೆ ಗೊತ್ತಾಗಿರ್ತೈತಿ, ತಗೊಂಡು ಹಾಡು. ಹರಿಯಾದ ವಯಸ್ಸಿನ್ಯಾಗ ಆ ಕುಂತಿ ಜೀವನದಾಗ, ಹರಿಯಾದ ವಯಸ್ಸಿನ್ಯಾಗ ಆ ಕುಂತಿ ಜೀವನದಾಗ ಸೂರ್ಯದೇವನ ಕೈ ಮಾಡಿ ಕರೆದಾಳ ನದಿಯ ದಂಡ್ಯಾಗ. ನೋಡ, ದುರ್ವಾಸ
ದುರ್ವಾಸ ಮುನಿ ಕುಂತಿ ಭೋಜನ ರಾಜನ ಆಸ್ಥಾನಕ್ಕೆ ಬಂದಿರ್ತಾನ. ಅಲ್ಲಿ ಕುಂತಿ ಭೋಜ ಹೆದರಿ ಏನಾರ ನನಗೆ ಶಾಪ ಕೊಟ್ಟಿಗಿಟ್ಟಾನನ್ನುವಂತ ಹೆದರಿಕೆಗೆ ತನ್ನ ಮಗಳನಲ್ಲಿ ಅವರು ಉಪಚಾರ ಕಳಿಸಿರ್ತಾನ. ಅಲ್ಲಿ ಏನಾತ, ದುರ್ವಾಸ ಮುನಿಯಿಂದ ಕುಂತಿ ವರವ ಪಡೆದಾಗ, ದುರ್ವಾಸ ಮುನಿಯಿಂದ ಕುಂತಿ ವರವ ಪಡೆದಾಗ ಮಂತ್ರವ ಪಡಿಸಿ ಸೂರ್ಯ ದೇವನ ಕರೆದಾಗ, ಮಂತ್ರವ ಪಡಿಸಿ ಸೂರ್ಯ ದೇವನ ಕರೆದಾಗ ಲಾಲ ಲಾಲ ನೋಡ, ದುರ್ವಾಸ ಮುನಿಗಳ ಮುಂದೆ ಹಿಂಗೈತೆ ಅನ್ನೋದು ಗೊತ್ತಿದ್ದ ಅಕ್ಕಿಗೆ ಒಂದು 5 ಮಂತ್ರಗಳನ್ನು ಉಪದೇಶ ಮಾಡಿರ್ತಾರ. ಆದ್ರೆ ಕುಂತಾದೇವಿ ಏನ್ ಮಾಡ್ತಾಳ, ಮದ್ವಿಗಿಂತ ಮೊದಲ ಮಂತ್ರವನ್ನ ಪಠನೆ ಮಾಡ್ತಾಳೆ. ಯಾವ ಮಂತ್ರ? ಸೂರ್ಯ ಮಂತ್ರವನ್ನ. ಅವಾಗ ಸೂರ್ಯದೇವ ಬಂದ ಏನು ಮಾಡಿದ ಕೇಳ. ಸೂರ್ಯದೇವನಿಂದ ಕುಂತಿ ಕೂಸ ಪಡೆದಾಗ, ಸೂರ್ಯದೇವನಿಂದ ಕುಂತಿ ಕೂಸಿನ ಪಡೆದಾಗ ಕೂಸ ಹುಟ್ಟತಿ ಕೇಳಿ ಕುಂತಿ ಕಿವಿಯಾಗ, ಕೂಸ ಹುಟ್ಟತಿ ಕೇಳಿ ಕುಂತಿ ಕಿವಿಯಾಗ ಹರಿಯಾದ ವಯಸ್ಸಿನ್ಯಾಗ ಆ ಕುಂತಿ ಜೀವನದಾಗ, ಹರಿಯಾದ ವಯಸ್ಸಿನ್ಯಾಗ ಆ ಕುಂತಿ ಜೀವನದಾಗ ಸೂರ್ಯದೇವನ ಕೈ ಮಾಡಿ ಕರೆದಾಳ ನದಿಯ ದಂಡ್ಯಾಗ. ಸುಮ್ಮನೆ ಖಾಲಿ ಪೀಲಿ ಲೆಕ್ಕಕ್ಕಿಲ್ಲದ್ದು ಮಾತಾಡಬೇಡ ಬಹಳ ತನಕ. ನೋಡೋಣ ಇದೊಂದು ಪಾಳೆ ಎಷ್ಟು ಮಾತಾಡ್ತೀಯ. ಅತಿ ಆತ ನೆಕ್ಸ್ಟ್ ಚಲೋ ಮಾಡ್ತೇವೆ ನೋಡ. ಆ ಕುಂತಾದೇವಿ ಮದ್ವಿಗಿಂತ ಮೊದಲ ಒಂದು ಕೂಸಿನ ಪಡೆದ್ಲ. ಆ ಕೂಸಿನ ಏನಾರ ರಾಜ್ಯಕ್ಕೆ ಹೋದ್ರೆ ನನ್ನ ಶೀಲಕ್ಕೆ ಧಕ್ಕೆ ಬರ್ತೈತೆ ಅಂತೇಳಿ ಯಮುನಾ ನದಿಯೊಳಗೆ ತೀರಿ ಬಿಟ್ಲ. ಅದ ಅಧಿರಥ ರಾಧೆಯವರಿಗೆ ಸಿಕ್ತ. ಅಲ್ಲಿ ಅವರು ವಸುಸೇನ ಅನ್ನುವಂತ ಹೆಸರಿಟ್ರು. ಕರ್ಣ ಕುಂಡಲಗಳ ಕಿವಿಯೊಳಗಿದ್ದಕ್ಕೆ ಕರ್ಣ ಅನ್ನುವಂತ ಹೆಸರು ಪ್ರಖ್ಯಾತಿ ಆತ. ನೋಡು ಮಾಸ್ತರ, ಇದ್ರಾಗ ನಿನ್ನಿಂದ ನಾವೊಂದು ತಿಳ್ಕೋಬೇಕಾಗೈತಿ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಅಂತೇವ್ ನಾವು. ಆದ್ರೆ ಕರ್ಣ ಕುಂಡಲಗಳನ್ನು ಯಾಕೆ ಇಟ್ಕೊಂಡು ಬಂದ? ಸ್ವಲ್ಪ ನೋಡೋಣ ಹೇಳ್ರಿ. ಬಾಳೆಂಬಡದಾಗ ಹೇಳತ್ತಾನ, ಬಾರೆಂಬಡದಾಗ ಬಾರಿ ಮಾಡಿಕೊಂಡು ನೀ ಬಾರೆಂಬಡದಾಗ ಬಾಳೆಂಬಿಡಲ್ಲ. ಹೌದಾ? ಕ್ಯಾಕಿ ಹೊಡೆದು ತೂರ್ಯಾಡಿದ್ರಿ ನೀನು ಮತ್ತ. ತನ್ನ ಶೀಲಕ್ಕೆ ಬರ್ತೈತಂದಾಗ, ತನ್ನ ಶೀಲಕ್ಕೆ ಬರ್ತೈತಂದಾಗ ಹೆದರಿ ಕೂಸಿನ ತೇಲಿ ಬಿಟ್ಟವ ನೀರಾಗ, ಹೆದರಿ ಕೂಸಿನ ತೇಲಿ ಬಿಟ್ಟವ ನೀರಾಗ ಧಾರವಾಡ ಜಿಲ್ಲದಾಗ, ಧಾರವಾಡ ತಾಲೂಕಿನ್ಯಾಗ, ಧಾರವಾಡ ಜಿಲ್ಲದಾಗ, ಧಾರವಾಡ ತಾಲೂಕಿನ್ಯಾಗ ಲೋಕ